ಬ್ಯಾಕ್ ಮೇಡಮ್, ನಿಮ್ಮ ಹತ್ರ ಬರ್ತೀನಿ. ಅದಕ್ಕಿಂತ ಮುಂಚೆ ಇಟ್ನಾಳ್ ಸರ್, ಈಗ ಈ ಡಾಮಿನೇಟಿಂಗ್ ಅಂತ ತುಂಬಾ ದೊಡ್ಡ ಆರೋಪ ಇವತ್ತು ನೆನ್ನೆದಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು. ಸೊ ಈಗ ಪಕ್ಷದೊಳಗಿರೋರ್ನೆಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗುವ ಚಾತುರ್ಯತೆಯನ್ನು ಇನ್ನು ಮುಂದೆ ಕಲ್ತ್ಕೋಬೇಕಾ ಅಥವಾ ಕಲ್ತಿದಾರ ಅವರು? ಯಾಕೆ ಇವ್ರ ಮೇಲೆ ಪದೇ 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 ತುಂಬಾ ಆರೋಗೆಂಟು, ತುಂಬಾ ಡಾಮಿನೇಟು, ಈ ಆರೋಪಗಳು ಕೇಳಿ ಬರ್ತಾ ಇರುತ್ತೆ? ನನ್ನ ಕೇಳಿದ್ರ ವಿದ್ಯಾ? ಹಾ ಸರ್, ಬಸವರಾಜ್ ಇಟ್ನಾಳ್ ಸರ್, ನಿಮ್ಗೆ ಇಲ್ಲ ಇಲ್ಲ, ಏನಾಗಿದೆ ಅಂದ್ರೆ ಕೆಲವು ಸ್ವಭಾವತಃ ಗುಣಗಳಿರ್ತವೆ. ಹಾಗಂದ ತಕ್ಷಣ ಕೇವಲ ಸರ್ವಾಧಿಕಾರಿ ಮನೋಭಾವನೆ ಇದ್ದು ಬಿಟ್ಟಿದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ರಾಜಕಾರಣದಲ್ಲಿ. ರಾಜಕಾರಣ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಆರ್ಟ್ ಆಫ್ ಕಾಂಪ್ರಮೈಸಸ್ ಇನ್ ದ ರೈಟ್ ಟೈಮ್. ಸರಿಯಾದ ಸಮಯದಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ರಾಜಕಾರಣ ಅಂತಾರೆ. ಮತ್ತ ಅದ್ರ ಆಚೆಗೆ ಅವರ ವಿಮರ್ಶಕರು, ಟೀಕೆಕರು ಏನೇ ಹೇಳಿ, ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಹೆಗಲ ಮೇಲೆ ಇರೋದು ಕೇವಲ ಸರ್ಕಾರವನ್ನು ನಡೆಸೋದು ಮಾತ್ರ ಅಲ್ಲ, 2028 ಚುನಾವಣೆ ಕೂಡ. ಅದಕ್ಕಿಂತ ಮುಂಚೆ ನೀವೇ ಹೇಳಿದ ತರ GBA ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದಾವೆ, ಅದೆಲ್ಲ ಸರಿ. ಬಟ್ ಇವೆಂಚುಯಲಿ ದ ಟಾಸ್ಕ್ ಗಿವನ್ ಈಸ್ 2028 ಎಲೆಕ್ಷನ್ಸ್. ಆ 2028 ಎಲೆಕ್ಷನ್ ಗೆ ಏನೇನು ಮಾಡ್ಬೇಕು ಎಲ್ಲವನ್ನೂ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ಅನ್ಕೊಳ್ತೇನೆ. ಜೊತೆಗೇನೆ ಆಗ್ಲೇ ನಾವು ಚರ್ಚೆ ಮಾಡಿದ್ವಿ ಈ ಹಣಕಾಸಿನ ತೊಂದರೆಗಳು ಅಥವಾ ಬೆಂಗಳೂರಿನ ಮೂಲಭೂತ ಸೌಕರ್ಯ ಇತ್ಯಾದಿಗಳ ಬಗ್ಗೆ. ಈ ಹಣಕಾಸಿನ ವಿಚಾರದಲ್ಲಿ ಏನಾಗಿದೆ, ರಾಜ್ಯ ಸರ್ಕಾರ ಎಷ್ಟೇ ಸಾಲ ಮಾಡಿರ್ಲಿ, ಅದೆಂತ ಪರಿಸ್ಥಿತಿ ಇರ್ಲಿ, ಯಾವುದೇ ಒಂದು ಹೊಸ ಯೋಜನೆ ತಗೊಳ್ಬೇಕಾದ್ರೆ ಆ ಯೋಜನೆಯನ್ನ ಸರ್ಕಾರ ಖರ್ಚು ಮಾಡದೇನೆ ಹೇಗೆ ನಿಭಾಯಿಸಬಲ್ಲದು, ಹೇಗೆ ಮಾಡಬಲ್ಲ ಅನ್ನೋದ್ರ ಬಗ್ಗೆ ಅವ್ರ ಟ್ರೈನಿಂಗ್ ಆಗಿದೆ. SM ಕೃಷ್ಣ ಅವ್ರ ಜೊತೆಯಲ್ಲಿ. SM ಕೃಷ್ಣ 1999 to 2004 ಏನ್ ಚೀಫ್ ಮಿನಿಸ್ಟರ್ ಇದ್ರಲ್ಲ, ಅವಾಗ ಅನೇಕ ಹೊಸ ವಿಚಾರಗಳು ಬೆಂಗಳೂರಿಗೆ ಬಂದು. ಅದರಲ್ಲಿ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಇದೆ, ಆಮೇಲೆ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಗಳಿದಾವೆ, ಅನೇಕ ವಿಚಾರಗಳಿದಾವೆ. ಆಮೇಲೆ ಡಿಫರ್ಡ್ ಪೇಮೆಂಟ್ಸ್, ಏನೇನು ಅನೇಕ ಹೊಸ ಆರ್ಥಿಕ ವಿಚಾರಗಳನ್ನ SM ಕೃಷ್ಣ ತಂದ್ರು. ಅದೆಲ್ಲವನ್ನ ಡಿ ಕೆ ಶಿವಕುಮಾರ್ ನೋಡಿರ್ತಾರೆ. ಹೀಗಾಗಿ ಹೊಸ ಯೋಜನೆಗಳನ್ನ ತೆಗೆದುಕೊಳ್ಳೋ ಅಷ್ಟು ಕಷ್ಟದ ವಿಚಾರ ಅಲ್ಲ. ಇವ್ರ ಇಂಟೆಂಟ್ ಹ್ಯಾಸ್ ಟು ಬಿ ರೈಟ್ ಅಷ್ಟೇ. ಆಮೇಲೆ ಬೆಂಗಳೂರಿನ ಮೂಲಭೂತ ಸೌಕರ್ಯ, ನಮ್ಮ ಪ್ರೊಫೆಸರ್ ಪುರಾಣಿಕ್ ಅವ್ರು ಹೇಳಿದಂಗೆ, ಅದಕ್ಕೆ ಡಿ ಕೆ ಶಿವಕುಮಾರ್ ಒಬ್ಬರೇ ಕಾರಣ ಅಲ್ಲ, ಅದಕ್ಕೆ ಬೊಮ್ಮಾಯಿ ಒಬ್ಬರೇ ಕಾರಣ ಅಲ್ಲ, ಅದಕ್ಕೆ ಯಡಿಯೂರಪ್ಪ ಒಬ್ಬರೇ ಕಾರಣ ಅಲ್ಲ. ಆ ಶುರುವಾಗಿದ್ದು ಏನಾಗಿದೆ ಅಂದ್ರೆ, ಬೆಂಗಳೂರಿನ ಅಭಿವೃದ್ಧಿನ ಗಮನಿಸೋದು ಗೊತ್ತಿರ್ತದೆ. SM ಕೃಷ್ಣ ಅವ್ರೇನು ಹೈಟೆಕ್ CM ಆಗಿ ಬೆಂಗಳೂರಿಗೆ IT ಇನ್ವೆಸ್ಟ್ಮೆಂಟ್ ಬಂತಲ್ಲ, ಅಲ್ಲಿಂದ ಇಲ್ಲಿಯವರೆಗೂ ಬೆಂಗಳೂರು ಅಗಾಧ ಮಟ್ಟದಲ್ಲಿ ಬೆಳೆದಿದೆ. ಪ್ರತಿ ವರ್ಷ ಬೆಳೀತಾ ಬಂದಿದೆ. ಆ ಬೆಂಗಳೂರು ಎಷ್ಟು ಯಾವ ಮಟ್ಟದಲ್ಲಿ ಬೆಳೀತು, ಆ ಮಟ್ಟದಲ್ಲಿ ಇಲ್ಲಿನ ಮೂಲಭೂತ ಸೌಕರ್ಯಗಳು ಬೆಳೆಯಕ್ ಆಗ್ಲಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಮೂಲಭೂತ ಸೌಕರ್ಯ ಹೆಚ್ಚಿಸೋಕ್ ಆಗೋದಿಲ್ಲ. ನಾವು ವಿ ಹ್ಯಾವ್ ಟು ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವಿಷನಿಂಗ್ ಫಾರ್ 50 years. ಒಂದು 25 ವರ್ಷಕ್ಕಾದ್ರೂ ಆಗುವಷ್ಟು, ಆಕ್ಚುಲ್ 50 ವರ್ಷ, 25 ವರ್ಷಕ್ಕಾದ್ರೂ ಆಗುವಷ್ಟು ಮುನ್ನೋಟದಿಂದ ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರೊವಿಷನ್ ಮಾಡ್ಬೇಕಾಗ್ತದೆ. ಅದನ್ನ ಮಾಡಿದ್ರು ಕೂಡ ಬೆಂಗಳೂರಿನ ಜನಸಂಖ್ಯೆ ವೇಗ ಇದೆಯಲ್ಲ, ಬೆಳೆಯೋ ವೇಗ, ಅದು ಆ ಒಂದು ಪ್ರೊವಿಷನ್ ಗಿಂತ ಜಾಸ್ತಿ ಆಗ್ಬಿಡ್ತಿದೆ. ಹೀಗಾಗಿ ದಿಸ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ಎನಿ ಚೀಫ್ ಮಿನಿಸ್ಟರ್. ಅದನ್ನ ನಿಭಾಯಿಸಬೇಕಾಗ್ತದೆ, ನಿಭಾಯಿಸಲೇಬೇಕು. ಅದ್ರ ಜೊತೆಗೇನೆ ಈ ಹಣಕಾಸು ವಿಚಾರಗಳಲ್ಲಿ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗುವಂತ ಸಮರ್ಥ ಡಿ ಕೆ ಶಿವಕುಮಾರ್ ಇರೋದ್ರಿಂದ ಅದೆಲ್ಲ ಸರಿ. ಜೊತೆಗೆ ಇನ್ನೊಂದೆರಡು ವಿಚಾರಗಳನ್ನ ನಾನು ಹೇಳ್ಬೇಕಂದ್ರೆ, ಈಗ ಇತ್ತೀಚೆಗೆ ಕಡಿಮೆ ಮಾತಾಡ್ತಿದ್ದಾರೆ. ಅದಕ್ಕೇನೆ ಈ ಸರ್ವಾದಿ ಮನೋಭಾವ ಹಾಗೆ ಮಾತಾಡಿದ್ರಲ್ಲ, ಕಡಿಮೆ ಯಾಕೆ ಮಾತಾಡ್ತಾರೆ ಅಂದ್ರೆ, ಒಂದು ಕನ್ನಡದಲ್ಲಿ ಅವಾಗ ಒಂದು ಮಾತಿದೆ, ಏನು ಅಂದ್ರೆ, ನಾನು ಆಡಿದ ಮಾತಿಗೆ ನಾನು ಗುಲಾಮ, ನಾನು ಆಡದೇ ಇರೋ ಮಾತಿಗೆ ನಾನು ಯಜಮಾನ ಅಂತ ಹೇಳಿ. ಹಾಗೆ ಯಾವಾಗ್ಲೂ ಎಲ್ಲರನ್ನ ಮಾತಾಡಬಾರ್ದು ಕೂಡ. ಆ ಒಂದು ಪ್ರಬುದ್ಧತೆ ಬಂದಿದೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ. ಮುಂದಿನ ದಿನಗಳಲ್ಲಿ ಅದೇ ರೀತಿ, ಇವತ್ತು ಹೇಳಿದ್ರಲ್ಲ, ನಿನ್ನೆ ರಾತ್ರಿನೇ ಒಂದು ಸಂದರ್ಶನ ನಾನು ನೋಡಿದೆ, ನವಯುಗ ಯುವ ಯುಗ ಅಂತೇಳಿ. ಆ ರೀತಿಯ ಒಂದು ಹೊಸ ಚಿಂತನೆಯನ್ನು ಕೂಡ ತಗೊಂಡ್ಬರ್ತಾರೆ, ರಾಜಕೀಯವಾಗಿ ಮತ್ತು ಅಭಿವೃದ್ಧಿ ವಿಚಾರದಲ್ಲಾಗ್ಲಿ ಮತ್ತು ಆರ್ಥಿಕ ವಿಚಾರದಲ್ಲೂ ಕೂಡ. ಐ ಡೋಂಟ್ ಥಿಂಕ್ ರೈಟ್ ನೌ ದೇರ್ ಆರ್ ಚಾಲೆಂಜಸ್, ಬಟ್ ಇಟ್ ಈಸ್ ಜಸ್ಟ್ ದ ಬಿಗಿನಿಂಗ್. ಈಗ ಸರ್ಕಾರ ಶುರು ಆಗ್ತಿದೆ, ಅವ್ರು ಕೆಲಸ ಮಾಡಿ ಆದ್ಮೇಲೆ ಅದರ ಮೌಲ್ಯಮಾಪನ ಮಾಡೋಣ ಅಂತ ನಾನು ಹೇಳ್ತೇನೆ ಅಷ್ಟೇ.